ಬ್ರದರ್ಸ್ ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸುಸ್ವಾಗತ. ನಿನ್ನೆ ಕೂಡ ಅಷ್ಟೊಂದು ಭರ್ಜರಿ ಅಂಡ್ ಸರ್ಜರಿ ಮ್ಯಾಚ್ ಗಳು ಕೂಡ ನೋಡಕ್ಕೆ ಸಿಕ್ಕಿದ್ದು. ಡಬಲ್ ಧಮಾಕ ಮ್ಯಾಚಸ್ ಗಳು ಎರಡು ಕೂಡ ಸಕ್ಕದಾಗಿತ್ತು ಗುರು. ನಿನ್ನೆ ಎರಡು ಮ್ಯಾಚಸ್ ಅಲ್ಲಿ ಕೂಡ ಅಷ್ಟೇ ನೋಡಿ, ಸೆಂಚುರಿ ಹಾಫ್ ಸೆಂಚುರಿಗೆ ರೆಸ್ಪೆಕ್ಟ್ ಎಲ್ಲ ಫುಲ್ ಅನ್ರೆಸ್ಪೆಕ್ಟ್ ಅನ್ನೋ ತರ ಫುಲ್ ಚೆಚ್ಚಿ ಕೆಡವಿರಂತದ್ದು. ಮೊದಲನೇ ಮ್ಯಾಚ್ ಅಲ್ಲಿ KL ರಾಹುಲ್ ಮತ್ತೆ ನಿತೀಶ್ ರಾಣಾ ಚಚ್ಚಿದ್ರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಂತೂ ಫುಲ್ ಧ್ವಂಸ ಮಾಡಕ್ಕಿದ್ರು ಪಂಜಾಬ್ ಅವರು. ಅದಾದ್ಮೇಲೆ ಪ್ರಭು ಸಿಮ್ರನ್ ಸಿಂಗ್ ಹಾಫ್ ಸೆಂಚುರಿ ಪ್ಲಸ್, ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ ಹಾಫ್ ಸೆಂಚುರಿ, ಅದಾದ್ಮೇಲೆ ಮತ್ತೆ ಸಂಜೆ ಮ್ಯಾಚ್ ಅಲ್ಲಿ RR ಮತ್ತೆ SRH ಮ್ಯಾಚ್ ಆಯ್ತಲ್ಲ, ಅವಾಗ ಸೂರ್ಯವಂಶಿಯಲ್ಲಿ ಸೆಂಚುರಿ ಹೊಡೆದಿದ್ದು. ಅದಾದ್ಮೇಲೆ ಈ ಕಡೆ ಧ್ರುವ್ ಜುರೇಲ್ ಕೂಡ ಹಾಫ್ ಸೆಂಚುರಿ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅಭಿಷೇಕ್ ಶರ್ಮನಿಂದ ಹಾಫ್ ಸೆಂಚುರಿ ಮತ್ತೆ ಇಶಾಂತ್ ಕಿಶನ್ ಇಂದ ಹಾಫ್ ಸೆಂಚುರಿ ಪ್ಲಸ್. ಫುಲ್ ಧ್ವಂಸ ಮಾಡಕ್ ಬಿಟ್ರು ನಿನ್ನೆ ಮ್ಯಾಚ್ ಅಲ್ಲಿ. ಮಾತ್ರ ಸಕ್ಕದಾಗಿತ್ತು ಗುರು. ನಿನ್ನೆ ವೀಕೆಂಡ್ ಇದ್ದಿದ್ಕೋ ಅದಕ್ಕೆ ಎರಡು ಮ್ಯಾಚ್ ಇದ್ದಿದ್ಕೋ ಒಳ್ಳೆ ಬೆಂಕಿ ಬಿರುಗಳಿ ಮ್ಯಾಚಸ್ ಗಳು ನಿನ್ನೆ ನಮ್ಗೆ ನೋಡಕ್ಕೆ ಸಿಕ್ಕಿದ್ದು. ಅದಾದ್ಮೇಲೆ ಇವತ್ತು ಕೂಡ ಅಷ್ಟೇ ಅದೇ ರೀತಿ ಮ್ಯಾಚಸ್ ಗಳು ಕೂಡ ಎರಡು ಮ್ಯಾಚ್ ಕೊಡದೆ. ಮಧ್ಯಾಹ್ನ ಒಂದು ಮ್ಯಾಚ್, ಸಂಜೆ ಒಂದು ಮ್ಯಾಚ್. ಮಧ್ಯಾಹ್ನ CSK ಮತ್ತೆ GT ಮ್ಯಾಚ್ ಇದ್ರೆ, ಸಂಜೆ KKR ಮತ್ತೆ ಲಕ್ನೋ ಮ್ಯಾಚ್ ಕೂಡ ಇದೆ. ಸೊ ಎರಡನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕವರ್ ಕೂಡ ಮಾಡ್ತೀನಿ. ಒಂದೊಂದಾಗೆ ನೋಡ್ತಾ ಕೂಡ ಅಂತ ವಿಡಿಯೋದಲ್ಲಿ ಅಂದ್ರೆ ಪಿಚ್ ರಿಪೋರ್ಟ್ ಯಾವ ತರ ಇದೆ, ಪ್ಲೇಯರ್ ಯಾರು ಫ್ಲಾಪ್ ಆಗ್ಬೋದು, ಯಾರು ಹಿಟ್ ಆಗ್ಬೋದು, ಮತ್ತೆ ನಿನ್ನೆ ಏನ್ ವಿಡಿಯೋದಲ್ಲಿ ಹೇಳಿದೆ ಯಾವ ಪ್ಲೇಯರ್ ಆಡ್ತಾರೆ ಅಂತ ಹೇಳಿದೆ, ಅದೇ ಪ್ಲೇಯರ್ ನಿನ್ನೆ ಮಿಂಚಿದಾರೆ ನೋಡ್ಬೋದು. KL ರಾಹುಲ್ ಮತ್ತೆ ಈ ಕಡೆ ನಿತೀಶ್ ರಾಣಾ ಆಡ್ತಾರೆ ಅಂತ ಕೂಡ ಹೇಳಿದೆ. ಅದೇ ರೀತಿಯಾಗಿ ಆಡಿದ್ದಾರೆ. ಅದಾದ್ಮೇಲೆ ಪ್ರಿಯೇಶ್ ಅಯ್ಯರ್ ಮತ್ತೆ ಶ್ರೇಯಸ್ ಅಯ್ಯರ್ ಆಡ್ತಾರೆ ಅಂತ ಕೂಡ ಹೇಳಿದ್ದೆ. ಅದೇ ರೀತಿ ಚಚ್ಚಿ ಬಿಸಾಕ್ಬಿಟ್ಟಿದ್ದಾರೆ ಮಾತ್ರ. ಇವತ್ತು ಕೂಡ ಅಷ್ಟೇ ಅದೇ ರೀತಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಮತ್ತೆ ಈ ವಿಡಿಯೋದಲ್ಲಿ ಟೈಮ್ ಸ್ಟಾಂಪ್ ಅನ್ನ ಕೂಡ ಆಡ್ ಮಾಡಿದೀನಿ. ಅಂದ್ರೆ ಫಸ್ಟ್ GT ಮತ್ತೆ CSK ಒಂದು ಟೈಮ್ ಸ್ಟಾಂಪ್ ಅನ್ನ ಕೂಡ ಆಡ್ ಮಾಡಿದೀನಿ. ಅದನ್ನ ನೋಡಿ ಆದ್ಮೇಲೆ ಇಲ್ಲಾಂದ್ರೆ ಇದನ್ನ ಈ ಮ್ಯಾಚ್ ನೋಡಕ್ ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಟ್ ನೀವು ಆ ಮ್ಯಾಚ್ ಗೆ ಜಂಪ್ ಕೂಡ ಆಗ್ಬಹುದು. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ಇದೇ ರೀತಿ IPL ಪ್ರೆಡಿಕ್ಷನ್ ವಿಡಿಯೋಗಳನ್ನ ನೋಡ್ತಾ ಇರಬಹುದು. ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಗುರು ಇವತ್ತು ಫಸ್ಟ್ ಟೈಮ್ ಮ್ಯಾಚ್ ನಡೀತಿರೋದೆ ಮಧ್ಯಾಹ್ನದ CSK ಮತ್ತೆ GT ಮ್ಯಾಚ್ ನಡೀತಿರೋದೆ. ಇವರ ಹೋಮ್ ಗ್ರೌಂಡ್ CSK ಹೋಮ್ ಗ್ರೌಂಡ್ ಕೂಡ ಆಗಿದೆ. ಮತ್ತೆ ಈಗಾಗಲೇ CSK ಟೀಮ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ನೋಡ್ಬೋದು IPL ಸ್ಟಾರ್ಟ್ ಆಯ್ತಲ್ಲ, ಅವಾಗ ಸೋಲಿನ ಮೇಲೆ ಸೋಲು ಕಾಣ್ತಾ ಬಂದ್ರು. ಆದ್ರೆ ಈಗ ನೋಡಿದ್ರೆ ಸಖತ್ ಸ್ಟ್ರಾಂಗ್ ಆಗಿ ಕೂಡ ಕಾಣಿಸ್ತಿದ್ದಾರೆ. ಆದ್ರೆ ಇಲ್ಲಿ ಒಂದ್ ಫಾಲ್ಟ್ ಏನಾಗ್ತಿರೋದು ಅಂದ್ರೆ CSK ಒಂದು ಕ್ಯಾಪ್ಟನ್ ಇನ್ನೂ ಕೂಡ ಕಮ್ ಬ್ಯಾಕ್ ಮಾಡ್ತಾ ಇಲ್ಲ. ತುಂಬಾ ಸ್ಟ್ರಗಲ್ ಕೂಡ ಮಾಡ್ತಾರೆ. ಇನ್ನೇನು IPL ಅರ್ಧ ಭಾಗಕ್ಕೆ ಬಂದು ನಿಂತ್ಕೊಂಡಿದೆ. ಆದ್ರೂ ಕೂಡ ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಬರ್ತಾ ಇದ್ರೆ 20ರೊಳಗೆ, ಇಲ್ಲಾಂದ್ರೆ 10ರೊಳಗೆ, ಇಲ್ಲಾಂದ್ರೆ ಮ್ಯಾಕ್ಸ್ ಅಂದ್ರೆ ಇಲ್ಲಿ 25ರೊಳಗೆ ಈ ಒಂದು ಸೀಸನ್ ಅಲ್ಲಿ ಔಟ್ ಕೂಡ ಆಗಿರೋದು ಋತುರಾಜ್ ಗೈಕ್ವಾಡ್. ಇವ್ರೊಂದ್ ಸ್ವಲ್ಪ ಆಡ್ಕೊಟ್ರು ಅಂದ್ರೆ ಟೀಮ್ ನ ಇನ್ನು ಯಾವ್ದೋ ಲೆವೆಲ್ ಆಗಿ ತಗೊಂಡ್ ಹೋಗ್ಬೋದು. ಅದಾದ್ಮೇಲೆ ಕಡೆ GT ಬಂದ್ವಿ ಅಂದ್ರೆ ಅವರು ಕೂಡ ಅಷ್ಟೇ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಆಡ್ಕೊಡ್ತಾರೆ. ಲೈಕ್ ಯಾರೀಗ ಸುದರ್ಶನ್ ಮತ್ತೆ ಗಿಲ್ಲು. ಅದ್ಬಿಟ್ರೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ತುಂಬಾ ಫ್ಲಾಪ್ ಕೂಡ ಆಗ್ತಿರೋದ್ರಿಂದ GT ಗೆ ತುಂಬಾ ಹೊಡೆತ ಕೂಡ ಬೀಳ್ತಿದೆ. ಇವತ್ತು ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನೋಡ್ಬೇಕು. ಇವತ್ತಿನ ಪಿಚ್ ರಿಪೋರ್ಟ್ ಕಡೆ ಹೋಗೋದ್ರೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಕೂಡ ಆಗಿದೆ. ಆಡಿರೋ ಲಾಸ್ಟ್ 2 ಮ್ಯಾಚ್ ಅಲ್ಲಿ ಚೆನ್ನೈ ಈ ಒಂದು ಪಿಚ್ ಅಲ್ಲಿ ಆಡಿರೋ 2 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಕೂಡ ವಿನ್ ಆಗಿದೆ. ಮತ್ತೆ ಬ್ಯಾಟಿಂಗ್ ಫಸ್ಟ್ ಮಾಡಿ ವಿನ್ ಕೂಡ ಆಗಿದೆ. ಹಾಗಾಗಿ ಈ ಪಿಚ್ ಅಲ್ಲಿ ಇದುವರೆಗೂ ಚೇಸಿಂಗ್ ಮಾಡಿರೋ ಟೀಮ್ಗಿಂತ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಟೀಮ್ಗಳು ವಿನ್ ಆಗಿರೋ ಒಂದು ಪರ್ಸೆಂಟೇಜ್ ಕೂಡ ಜಾಸ್ತಿ ಇದೆ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ನೋಡ್ಬೇಕು ಇದನ್ನ ಬ್ರೇಕ್ ಮಾಡ್ತಾರ ಅಂತ. ಅದಾದ್ಮೇಲೆ ಈಗ CSK ಅಲ್ಲಿ 7ರಲ್ಲಿ 3 ಮ್ಯಾಚ್ ಕೂಡ ವಿನ್ ಆಗಿದೆ. CSK ಮತ್ತೆ GT ಕೂಡ ಅಷ್ಟೇ 7ರಲ್ಲಿ 3 ಮ್ಯಾಚ್ ಕೂಡ ವಿನ್ ಆಗಿದೆ. ಈಗ ಪ್ಲೇ ಆಫ್ಗೆ ಎಂಟ್ರಿ ಆಗ್ಬೇಕು ಅಂದ್ರೆ ಇವತ್ತಿನ ಮ್ಯಾಚ್ಗಳು ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಹಾಗಾಗಿ ನೋಡ್ಬೇಕು ಇವತ್ತಿನ ಮ್ಯಾಚ್ ಯಾರು ವಿನ್ ಆಗ್ತಾರ ಅಂತ. ಅದಾದ್ಮೇಲೆ GT ನೆಟ್ ರನ್ ರೇಟ್ ಅಂತೂ ಸಖತ್ ಲೋ ಇದೆ. ಅವರು ಇನ್ಕ್ರೀಸ್ ಮಾಡ್ಕೊಬೇಕು ಅಂದ್ರೆ ಅದೇ ರೀತಿ ಇವತ್ತು ಪರ್ಫಾರ್ಮ್ ಅನ್ನ ಮಾಡ್ಬೇಕಾಗತ್ತೆ. ಇನ್ನ ಈ ಪಿಚ್ ಅಲ್ಲಿ ನಾವು ಏನಿಲ್ಲ ಅಂದ್ರೂ ಕೂಡ ನಿಯರ್ 200+ ಇಲ್ಲಾಂದ್ರೆ 200+ ಆ ಲೆವೆಲ್ ಅಲ್ಲಿ ರನ್ ಕೂಡ ನೋಡ್ಬೋದು. ಆಗಿರೋ ಲಾಸ್ಟ್ 2 ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ನೀವೇ ನೋಡಿದ್ರ CSK ಅವರು ಯಾವ ಲೆವೆಲ್ ಗೆ ಚೆಚ್ ಬಿಟ್ಟಿದಾರೆ ಅಂತ. ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಲಾಸ್ಟ್ 2 ಮ್ಯಾಚ್ ಅಲ್ಲಿ 200 ನಿಯರ್ ರನ್ ಕೂಡ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿದೆ. ಮತ್ತೆ ಈ ಪಿಚ್ ಅಲ್ಲಿ CSK ಅವರು ಸ್ಟ್ರಾಂಗ್ ಕೂಡ ಕಾಣ್ತಾ ಇದ್ದಾರೆ. ಮತ್ತೆ GT ಮತ್ತೆ CSK ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ 8 ಮ್ಯಾಚಸ್ ಕೂಡ ಆಡಿದೆ. ಅದರಲ್ಲಿ ಈಕ್ವಲ್ ಆಗಿದೆ ನೋಡಿ. ಈ ಕಡೆ ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ 4 ಸಲ ವಿನ್ ಆಗಿದೆ. ಮತ್ತೆ ಈ ಕಡೆ GT ಕೂಡ 4 ಸಲ ವಿನ್ ಆಗಿದೆ. ಇವತ್ತು ನೋಡ್ಬೇಕು ಯಾರು ಇದನ್ನ 5 ಮಾಡ್ತಾರೆ ಅಂತ. ಇನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಕಡೆ ಬಂದ್ವಿ ಅಂದ್ರೆ ಟೀಮ್ ಒಂಥರ ಈಗ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ಬಿಟ್ಟಿದೆ ನೋಡಿ. ಸ್ಟಾರ್ಟಿಂಗ್ IPL ಸ್ಟಾರ್ಟ್ ಆದಾಗ ವೀಕ್ ಟೀಮ್ ಗುರು ಆಡ್ತಾನೆ ಇಲ್ಲ. ಇಲ್ಲಿ ಸಂಜು ಸ್ಯಾಮ್ಸನ್ ಕೂಡ ಫ್ಲಾಪ್ ಆಗ್ತಾ ಇದ್ರು. ಮತ್ತೆ ಇಲ್ಲಿ ಋತುರಾಜ್ ಗೈಕ್ವಾಡ್ ಕೂಡ ಫ್ಲಾಪ್ ಆಗ್ತಾ ಇದ್ರು. ಆದ್ರೆ ಇಲ್ಲಿ ಸಂಜು ಸ್ಯಾಮ್ಸನ್ ಕಮ್ ಬ್ಯಾಕ್ ಮಾಡಿ ಒಂದು ಸ್ಟ್ರಾಂಗ್ ಇನ್ನಿಂಗ್ಸ್ ಇಂದ ಸ್ಟಾರ್ಟ್ ಕೂಡ ಮಾಡ್ತಿದ್ದಾರೆ ಸಂಜು ಸ್ಯಾಮ್ಸನ್. ಅದರಲ್ಲಿ ಋತುರಾಜ್ ಗೈಕ್ವಾಡ್ ಕ್ಯಾಪ್ಟನ್ ಇನ್ನೂ ಕೂಡ ಸ್ಟ್ರಗಲ್ ಮಾಡ್ತಾನೆ ಬರ್ತಾ ಇದಾರೆ. ಅದು ಏನಾಗಿದೆ ಗೊತ್ತಾಗ್ತಾ ಇಲ್ಲ. ಇವತ್ತಾರು ಕಮ್ ಬ್ಯಾಕ್ ಮಾಡ್ತಾರ ಅಂತ ನೋಡ್ಬೇಕು. ಒಂದು ಒಳ್ಳೆ ಓಪನಿಂಗ್ ಇಲ್ಲಿ CSK ಕೂಡ ಇರುವಂತದ್ದು. ಅಟ್ಲೀಸ್ಟ್ ಇಲ್ಲಿ ಋತುರಾಜ್ ಗೈಕ್ವಾಡ್ ಸ್ಟ್ರಗಲ್ ಮಾಡ್ತಿದಾರೆ ತಾನೆ. ಅದ್ರ ಬದಲಾಗಿ ಮೇಲ್ಗಡೆ ಬೇರೆ ಯಾರನ್ನಾರು ಪುಷ್ ಕೂಡ ಮಾಡ್ಬೋದು. ಡೇವಲ್ಡ್ ಬ್ರೇವಿಸ್ ಇದಾರೆ. ಅದಾದ್ಮೇಲೆ ಅಂದ್ರೆ ಸರ್ಫರಾಜ್ ಖಾನ್ ಕೂಡ ಆಡ್ತಾ ಇದಾರೆ. ಸೊ ಇವ್ರನ್ನ ಪುಷ್ ಮಾಡ್ಬೋದಪ್ಪ. ಇವರೊಂದು 3ನೇ ಪ್ಲೇಸ್ ಇಲ್ಲ 4ನೇ ಪ್ಲೇಸ್ ಅಲ್ಲಿ ಕೂಡ ಬರ್ಬೋದು. ಆದ್ರೂ ಕೂಡ ಸ್ಟ್ರಗಲ್ ಮಾಡಿದ್ರು ಕೂಡ ಓಪನರ್ ಆಗಿ ಬರ್ತಾ ಇದಾರೆ ಅಂದ್ರೆ
ಏನ್ ಹೇಳ್ಬೇಕು ನಂಗಂತೂ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಈ ಕಡೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಕೂಡ ಅದೇ ರೀತಿ ಶಿವಮ್ ದುಬೆ, ಸರ್ಫರಾಜ್ ಖಾನ್, ಡೇವಿಡ್ ಬ್ರವೇಸ್. ಅದಾದ್ಮೇಲೆ ಈಗ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಸಕ್ಕತ್ತಾಗಿ ಕಾಣ್ತಾ ಇರುವಂತದ್ದು. ನೂರ್ ಅಹಮದ್, ಜೇಮಿ ಓರ್ಟನ್ ಏನಿಲ್ಲ ಅಂದ್ರೂ ಕೂಡ ಒಂದೊಂದು ಮ್ಯಾಚ್ ಅಲ್ಲಿ 2 ರಿಂದ 3 ವಿಕೆಟ್ ಆರಾಮಾಗಿ ತಗೊಡ್ತಾ ಇದಾರೆ. ಸೊ ಒಂದು ಸ್ಟ್ರಾಂಗ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ನಮ್ಗೆ ಇಲ್ಲಿ ಕಾಣ್ತಾ ಇರುವಂತದ್ದು. ಅದೇ ರೀತಿ ಗುಜರ್ಪ್ರೀತ್ ಸಿಂಗ್ ಕೂಡ ಇದ್ದಾರೆ, ಅಂಶುಲ್ ಕಂಬೋಜು ನೆಕ್ಸ್ಟ್ ಲೆವೆಲ್ ಟೀಮ್ ಕೂಡ ಕಾಣ್ತಿದೆ. ಇನ್ನ GT ಕಡೆ ಬಂದ್ವಿ ಅಂದ್ರೆ ಇಲ್ಲೂ ಕೂಡ ಅದೇ ರೀತಿಯ ಪ್ರಾಬ್ಲಮ್. ಈ ಕಡೆ ಓಪನರ್ ಋತುರಾಜ್ ಗೈಕ್ವಾಡ್ ಫ್ಲಾಪ್ ಆದ್ರೆ ಇಲ್ಲಿ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಫ್ಲಾಪ್ ಆಗ್ತಿದ್ದಾರೆ. ಸಾಯಿ ಸುದರ್ಶನ್ ಲಾಸ್ಟ್ ಮ್ಯಾಚ್ ನೋಡಿದ್ರ ಸೆಂಚುರಿ ಯಾವ ರೀತಿ ಹೊಡೆದ್ರು ಅಂತ. ಅದಾದ್ಮೇಲೆ ಗಿಲ್ ಕೂಡ ಅಷ್ಟೇ ಅದೇ ರೀತಿ ಸಾಥ್ ಕೂಡ ಕೊಡ್ತಾರೆ. ಇಲ್ಲಿ ಫ್ಲಾಪ್ ಆಗ್ತಿರೋದೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಗಳು. ಜೋಶ್ ಬಟ್ಲರ್ 20-25 ಒಳಗೆ ಔಟ್ ಆಗ್ತಾ ಇದಾರೆ. ಅದಾದ್ಮೇಲೆ ಈ ಕಡೆ ವಾಷಿಂಗ್ಟನ್ ಸುಂದರ್, ತೆವಾಟಿಯಾ ಇವರಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ನಮ್ಗೆ ನೋಡಕ್ಕೆ ಸಿಗ್ತಾ ಇಲ್ಲ. ಇವತ್ತು ಕೂಡ ಅದೇ ರೀತಿಗೆ ಆಯ್ತು ಅಂದ್ರೆ CS ಗರು ಈಸಿಲಿ ಚೆಚ್ಚಿ ಬಿಸಾಕ್ ಬಿಡ್ತಾರೆ GT ಅವ್ರನ್ನ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕೂಡ ಕಾಣಿಸ್ತದೆ. ನೋಡ್ಬೋದು ಇಲ್ಲಿ ರಶೀದ್ ಖಾನ್, ಕಗಿಸೋ ರಬಾಡ, ಅದಾದ್ಮೇಲೆ ಮೊಹಮ್ಮದ್ ಸಿರಾಜ್. ಸೊ ಒಳ್ಳೊಳ್ಳೆ ಪ್ಲೇಯರ್ಸ್ ಕೂಡ ಇದಾರೆ. ಇವತ್ತು ಯಾವ ತರ CSK ನ ಕಟ್ ಆಗ್ತಾರೆ ಅಂತ ನೋಡ್ಬೇಕು. ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಸಕಲಾಗಿ ಮಿಂಚ್ಬೋದು ಅಂತ ನನಗೆ ಅನಿಸ್ತದೆ ಅಂದ್ರೆ ಚೆನ್ನೈ ಕಡೆಯಿಂದ ಋತುರಾಜ್ ಗೈಕ್ವಾಡ್ ಇವತ್ತು ಪಕ್ಕ ಕಂಬ್ಯಾಕ್ ಮಾಡ್ತಾರೆ ಅಂತ ನನಗೆ ಅನಿಸ್ತದೆ. ಪ್ರತಿ ವಿಡಿಯೋದಲ್ಲಿ ಕೂಡ ಇದೇ ಹೇಳೋದಾಯ್ತು, ಆದ್ರೂ ಕೂಡ ಅವರು ಸ್ಟ್ರಗಲ್ ಮಾಡ್ತಾರೆ. ನೋಡಿ ಇವ್ರದಿಲ್ಲಿ ಪಿಚ್ ಅಲ್ಲೂ ಕೂಡ ಸ್ಟಾಟ್ಸ್ ತುಂಬಾ ಚೆನ್ನಾಗಿದೆ. GT ಅಗೇನ್ಸ್ಟ್ ಕೂಡ ಸ್ಟಾಟ್ಸ್ ಸಕ್ಕದಾಗಿದೆ. ಆದ್ರೂ ಕೂಡ ಏನಕ್ಕೆ ಇಲ್ಲಿ ಋತುರಾಜ್ ಗೈಕ್ವಾಡ್ ಆಡ್ತಲ್ಲ ನಂಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಇಲ್ಲಿ ಕಂಬ್ಯಾಕ್ ಮಾಡ್ತಾರೆ ಅಂತ ನನಗೆ ಅನ್ಸುತ್ತೆ. ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಆಗಿರೋದ್ರಿಂದ ಇದವ್ರಿಗೆ ಒಂಥರ ಪರೀಕ್ಷೆ ಇದ್ದಂಗೆ ಇರುತ್ತೆ. ಹಾಗಾಗಿ ಇವತ್ತು ಅವರು ಕಂಬ್ಯಾಕ್ ಮಾಡ್ಬೋದು. ಅದಾದ್ಮೇಲೆ ಸಂಜು ಸ್ಯಾಮ್ಸನ್ ಕೂಡ ಅಷ್ಟೇ ಹೈ ರಿಸ್ಕ್ ಹೈ ರಿವಾರ್ಡ್ ಪ್ಲೇಯರ್ ಕೂಡ ಆಗಿರ್ತಾರೆ. ಒಂದು 20+ ರನ್ ಕ್ರಾಸ್ ಆಯ್ತು ಅಂದ್ರೆ ಬೆಂಕಿ ತರ ಆಗ್ಬಿಡ್ತಾರೆ. ಅಷ್ಟರೊಳಗೆ ಔಟ್ ಆದ್ರು ಅಂದ್ರೆ ನಂಗೆ ಗೊತ್ತಲ್ಲ, ಸಂಜು ಸ್ಯಾಮ್ಸನ್ ಒಳಗೆ ಔಟ್ ಕೂಡ ಆಗ್ತಾರೆ. ಅದಾದ್ಮೇಲೆ ಶಿವಮ್ ಡುಬೆ ಬ್ಯಾಟಿಂಗ್ ಇಂದ ಅಷ್ಟೇ ಇವತ್ತು ಒಳ್ಳೆ ಇನ್ನಿಂಗ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ನೂರ್ ಅಹಮದ್ ಇವತ್ತಿನ ಮ್ಯಾಚ್ ಅಲ್ಲಿ ಟಾಪ್ ವಿಕೆಟ್ ಟೇಕರ್ ಆಗ್ಬೋದು ಅಂತ ನನಗೆ ಅನಿಸ್ತದೆ. ಏನಕ್ಕೆ ಅಂದ್ರೆ ನೀವೇ ನೋಡಿದ್ರ ಯಾವ ಲೆವೆಲ್ ಸ್ಪಿನ್ ಇದೆ ಅವ್ರದ್ದು ಅಂತ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಅವರು ಕೂಡ ವಿಕೆಟ್ ಗಳು ಕೂಡ ಬೀಳ್ಬೋದು. ಅದಾದ್ಮೇಲೆ ಮುಖೇಶ್ ಚೌಧರಿ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಬಿಡ್ಬೋದು. ಅದಾದ್ಮೇಲೆ ಜೆಮಿ ಓರ್ಟನ್ ಕೂಡ ಇರುತ್ತೆ, ಸಾಥನ ಕೂಡ ಕೊಡ್ತಾರೆ. ಇವ್ರು 3 ಜನ ಕೂಡ ಅಷ್ಟೇ ಫುಲ್ GTಯ ಬ್ಯಾಟಿಂಗ್ ಲೈನಪ್ ಅನ್ನ ಕೊಲಾಪ್ಸ್ ಮಾಡೋ ಕೇಪಬಿಲಿಟಿ ಇವ್ರು 3 ಜನ ಕೂಡ ಇದೆ. ಇನ್ನ GT ಕಡೆ ಬಂದ್ವಿ ಅಂದ್ರೆ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಜೋಶ್ ಬಟ್ಲರ್ ನೇಮ್ ನೆನ್ಪಿಟ್ಕೊಂಡಿರಿ. ಸೊ ಮ್ಯಾಚ್ ಇವತ್ತು ಯಾವ ತರ ಪರ್ಫಾರ್ಮ್ ಮಾಡ್ತಾರ ಅಂತ ನೀವೇ ನೋಡ್ತೀರಾ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ರಶೀದ್ ಖಾನ್ ಸ್ಟಾರ್ಟ್ಸ್ ಕೂಡ ಈ ಪಿಚ್ ಅಲ್ಲಿ ಚೆನ್ನಾಗಿರೋದ್ರಿಂದ ರಶೀದ್ ಖಾನ್ ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಕೂಡ ಬೀಳ್ಬೋದು. ಅದಾದ್ಮೇಲೆ ಮೊಹಮ್ಮದ್ ಸಿರಾಜಿ ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳ್ಬೋದು. ಅಂದ್ರೆ ಈ ಪಿಚ್ ಪೇಸರ್ಸ್ ಕೂಡ ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಕೂಡ ಮಾಡುತ್ತೆ. ಹಾಗಾಗಿ ಸಿರಾಜಿ ಕೂಡ ಹೆಲ್ಪ್ ಕೂಡ ಸಿಗುತ್ತೆ. ಅದಾದ್ಮೇಲೆ ಕಡೆ ರಬಾಡಂಗ್ ಕೂಡ ವಿಕೆಟ್ ಗಳು ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ಬೀಳ್ಬೋದು. ಇನ್ನ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ನನಗೆ ಚೆನ್ನೈ ಅವರು ವಿನ್ ಆಗ್ತಾರೆ ಅಂತ ಅನಿಸುತ್ತೆ. ನೋಡೋಣ ಏನ್ ಆಗುತ್ತೆ ಅಂತ. ಇದಾಗಿತ್ತು CSK ಮತ್ತೆ GTಯ ಅನಾಲಿಸಿಸ್. ಇನ್ನ KKR ಮತ್ತೆ LSG ಕಡೆ ಹೋಗೋಣ. ಈ LSG ಮತ್ತೆ KKR ನ ಸಂಜೆ ಮ್ಯಾಚ್ ನಡೀತಾ ಇದೆ. ಲಕ್ನೋ ಅವರ ಹೋಮ್ ಗ್ರೌಂಡ್ ಏಕನಾಥ್ ಸ್ಟೇಡಿಯಂ ಅಲ್ಲಿ ಕೂಡ ಆಗಿದೆ. ಈಗ ಲಾಸ್ಟ್ ಮ್ಯಾಚ್ ನೀವೇ ನೋಡಿದ್ರ LSG ಮತ್ತೆ RR ಅಗೇನ್ಸ್ಟ್ ಎಷ್ಟು ಕೆಟ್ಟಾಗಿ ಆಡಿಲಿ LSG ಅವರು ಲಾಸ್ ಆದ್ರು ಅಂತ ತುಂಬಾ ಜನ ಹೋಪ್ ಇಟ್ಕೊಂಡಿದ್ರು. ಏನಕ್ಕೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಈಗ LSG ಲಾಸ್ ಆಗಿರೋದ್ರಿಂದ RR ಅಗೇನ್ಸ್ಟ್ ಆರಾಮಾಗಿ ಹೊಡಿತಾರ ಅಂತ. ಮತ್ತೆ ಅದೇ ರೀತಿ ಕಟ್ ಹಾಕೊಂಡಿದ್ರು 150 ಒಳಗೆ ಕಟ್ ಹಾಕೊಂಡಿದ್ರು ಇಲ್ಲಿ RR ಅವ್ರನ್ನ. ಇಲ್ಲಿ ನೋಡಿದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಫುಲ್ ಮಿಚಲ್ ಮಾರ್ಷ್ ಒಬ್ರು ನಿಂತ್ಕೊಂಡು ಆಡಿದ್ ಬಿಟ್ರೆ ಬಂದವರೆಲ್ಲ ಕೂಡ 0-0-0 ಆ ಲೆವೆಲ್ಗೆ ಔಟ್ ಕೂಡ ಆಗಿರೋದು. ಅದಾದ್ಮೇಲೆ ಈ ಒಂದು ಪಿಚ್ ರಿಪೋರ್ಟ್ ಯಾವ ತರ ಅಂದ್ರೆ ಬೌಲರ್ಸ್ ಗಳಿಗೆ ಸಖತ್ತು ವಿಕೆಟ್ ಗಳು ಕೂಡ ಬೀಳ್ತಾ. ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಲ್ಲ. ಬ್ಯಾಟಿಂಗ್ ಹೊಡಿಯಕ್ ಹೋದ್ರು ಅಂದ್ರೆ ಇಲ್ಲಿ ವಿಕೆಟ್ ಬಿತ್ತು ಅಂತಾನೆ ಅರ್ಥ. ಇಲ್ಲಿ ಲಾಸ್ಟ್ RR ಮತ್ತೆ LSG ಮ್ಯಾಚ್ ಆದಾಗ ನೀವು ನೋಡಿದ್ರ ಹೊಡಿಯಕ್ ಹೋಗೋರು ವಿಕೆಟ್ ಗಳು ಬೀಳೋದು, ಆ ಲೆವೆಲ್ಗೆ ಇಲ್ಲಿ ವಿಕೆಟ್ ಗಳು ಕೂಡ ಬೀಳುವಂಥದ್ದು. ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಸೆಟ್ ಆದ್ರು ಅಂದ್ರೆ ಆರಾಮಾಗಿ ರನ್ ಸ್ಕೋರ್ ಮಾಡ್ಕೊಂಡು ಹೋಗ್ತಾರೆ. ಏನೇಂದ್ರೂ ಕೂಡ ಈ ಒಂದು ಪಿಚ್ ಅಲ್ಲಿ ನಾವು 170 ಇಂದ 180 ಒಳಗೆ ಅಷ್ಟೇ ರನ್ ಎಕ್ಸ್ಪೆಕ್ಟ್ ಮಾಡಬಹುದು. ಅದ್ರಗಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು ಬಹಳ ಕಷ್ಟ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಅಂತ RR ಅಲ್ಲಿ 150 ಒಳಗೆ ಕಟ್ ಹಾಕೊಂಡಿದ್ರು ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಇಲ್ಲಿ ಯಾವ ತರ ಪಿಚ್ ಇರ್ಬೋದು. ಅದಾದ್ಮೇಲೆ ಎಷ್ಟು ವಿಕೆಟ್ ಗಳು ಇಲ್ಲಿ ಬೌಲರ್ಸ್ ಗೆ ಬೀಳ್ಬೋದು ಅಂತ. ಅದಾದ್ಮೇಲೆ ಈ ಪಿಚ್ ಸ್ಪಿನ್ನರ್ಸ್ ಗೆ ಸ್ವಲ್ಪ ಹೆಲ್ಪ್ ಆಗೋದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಸ್ಪಿನ್ನರ್ಸ್ ಗಳಿಗೆ ಸ್ವಲ್ಪ ಹೆಲ್ಪ್ ಸಿಗುತ್ತೆ. ಇನ್ನ ಈ ಪಿಚ್ ಅಲ್ಲಿ 25 ಸಲ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಟೀಮ್ ವಿನ್ ಆದ್ರೆ ಚೇಸಿಂಗ್ ಮಾಡೋ ಟೀಮ್ ಕೇವಲ 14 ಸಲ ಅಷ್ಟೇ ವಿನ್ ಆಗಿದೆ. ಹಾಗಾಗಿ ಫಸ್ಟ್ ಬ್ಯಾಟಿಂಗ್ ಮಾಡಿ ಒಂದು ಒಳ್ಳೆ ರನ್ ಇಲ್ಲಿ ಪೇರಿಸ್ಬಿಟ್ರು ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಈಸಿಗೆ ಅದನ್ನ ಕಂಟ್ರೋಲ್ ಮಾಡ್ಕೊಬಹುದು. ಏನಕ್ಕೆ ಅಂದ್ರೆ ಆ ಒಂದು ರನ್ ಚೇಸ್ ಮಾಡಕ್ ಹೋಗ್ತಾರೆ. ಹೈಯೆಸ್ಟ್ ರನ್ ಕೊಟ್ಬಿಟ್ರು ಅಂದ್ರೆ ಚೇಸ್ ಮಾಡಕ್ ಹೋಗ್ತಾರೆ, ಜಾಸ್ತಿ ಇಲ್ಲಿ ವಿಕೆಟ್ ಗಳು ಬೀಳುತ್ತೆ. ಹಾಗಾಗಿ ಇಲ್ಲಿ ವಿನ್ ಆಗೋ ಚಾನ್ಸಸ್ ಹೈ ಇರುತ್ತೆ. ಮತ್ತೆ ಇದುವರೆಗೂ LSG ಮತ್ತೆ KKR ನ ಹೆಟ್ ವೇಟ್ ನೋಡಕ್ ಹೋದ್ವಿ ಅಂದ್ರೆ 5 ಸಲ ಲಕ್ನೋ ಟೀಮ್ ವಿನ್ ಆದ್ರೆ 2 ಸಲ ಇಲ್ಲಿ KKR ಮಾತ್ರ ವಿನ್ ಆಗಿದೆ. ಹಾಗಾಗಿ ಇದ್ರ ನನ್ಗೆ ಗೊತ್ತಾಗ್ತದೆ ಇವೆರಡು ಟೀಮ್ ಅಲ್ಲಿ ಲಕ್ನೋ ಅಲ್ಲಿ ಸ್ಟ್ರಾಂಗ್ ಕೂಡ ಕಾಣ್ತಿದೆ ಅಂತ. ನೋಡೋಣ ಇವತ್ತು ಯಾರಿಗೆ ಅಡ್ವಾಂಟೇಜ್ ಸಿಗುತ್ತೆ ಅಂತ. ಮತ್ತೆ ಲಕ್ನೋ ಅವರ ಹೋಮ್ ಗ್ರೌಂಡ್ ಕೂಡ ಆಗಿದೆ, ಯಾರು ಅಡ್ವಾಂಟೇಜ್ ತಗೋತಾರ ಅಂತ ನೋಡ್ಬೇಕು. ಇನ್ನ LSG ಟೀಮ್ ಕಡೆ ಬಂದ್ವಿ ಅಂದ್ರೆ ಈ ಟೀಮ್ ಅಂತೂ ನಿಜವಾಗ್ಲೂ ಸಖತ್ ಸ್ಟ್ರಗಲ್ ಕೂಡ ಮಾಡ್ತೇವೆ. ಒಂದ್ ಮ್ಯಾಚ್ ಆಡಿದ್ರೆ ಒಂದ್ ಮ್ಯಾಚ್ ಆಡಲ್ಲ. ಅದ್ರಗಿಂತ ಹಿಂದಿನ ಮ್ಯಾಚ್ ಒಂದು ಆಯ್ತಲ್ಲ ಯಾವ್ದು LSG ಮತ್ತೆ PBK. ಅವಾಗ ನೋಡಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಸಖತ್ತಾಗಿ ಪರ್ಫಾರ್ಮ್ ಕೂಡ ಮಾಡಿದ್ರಲ್ಲಿ
ಮಿಚಲ್ ಮಾರ್ಷ್ ಕೂಡ ಆಡಿದ್ದಾರೆ, ಆಯುಷ್ ಬದನಿ ಕೂಡ ಆಡಿದ್ದಾರೆ. ಅದಾದ್ಮೇಲೆ ರಿಷಬ್ ಪಂತ್ ಕೂಡ ಸ್ವಲ್ಪ ಆಡ್ಕೊಟ್ಟಿದ್ದಾರೆ. ಒಂಥರ ಇನ್ಕನ್ಸಿಸ್ಟೆಂಟ್ ಬ್ಯಾಟಿಂಗ್ ಅನ್ನ ಕೂಡ ಇರುವಂತದ್ದು ಈ ಕಡೆ LHC ಕಡೆ. ಅದಾದ್ಮೇಲೆ ಈ ಕಡೆ KKR ಅದೇ ರೀತಿಗಿದ್ದಾರೆ, ಅದು ಕೂಡ ಬರ್ತೀನಿ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣ್ತದೆ LHC ಬೌಲಿಂಗ್ ಡಿಪಾರ್ಟ್ಮೆಂಟ್. ಮೊಹಮ್ಮದ್ ಶಮಿ, ಮೊಹಸಿನ್ ಖಾನ್, ಪ್ರಿನ್ಸ್ ಯಾದವ್ ಮತ್ತೆ ಆವೇಶ್ ಖಾನ್, ಅದಾದ್ಮೇಲೆ ಇಲ್ಲಿ ಸಿದ್ಧಾರ್ಥ್ ಒಳ್ಳೆ ಸ್ಪಿನ್ನರ್ ಕೂಡ ಇದಾರೆ. ಮತ್ತೆ ಇವತ್ತಿನ ಪಿಚ್ ಈ ಸ್ಪಿನ್ನರ್ ಸ್ವಲ್ಪ ಹೆಲ್ಪ್ ಕೂಡ ಮಾಡ್ಬೋದು. ಅದಾದ್ಮೇಲೆ ಸ್ಟ್ರಾಂಗ್ ಬೌಲಿಂಗ್ ಲೈನಪ್ ಕೂಡ ಇದೆ. ಹಾಗಾಗಿ KKR ಕಂಪೇರ್ ಮಾಡ್ಕೊಂಡ್ವಿ ಅಂದ್ರೆ ಇಲ್ಲಿ ಸ್ವಲ್ಪ ಬೌಲಿಂಗ್ ಲೈನಪ್ ಸ್ಟ್ರಾಂಗ್ ಕೂಡ ಕಾಣಿಸ್ತಿದೆ. ಅದಾದ್ಮೇಲೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ, ಅವ್ರು ಆಡಕ್ ನಿಂತರು ಅಂದ್ರೆ ಸ್ವಲ್ಪ ಸೆಟ್ ಕೂಡ ಆಗ್ಬಿಡ್ತಾರೆ. ಹಾಗಾಗಿ ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇನ್ನ KKR ಕಡೆ ಬಂದ್ವಿ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ಸ್ಟ್ರಗಲ್ ಕೂಡ ಮಾಡ್ತಿದ್ದಾರೆ. ಲಾಸ್ಟ್ KKR ಮತ್ತೆ RR ಮ್ಯಾಚ್ ಆದಾಗ ಬಂದಿರೋ ಟಾಪ್ 3 ಬ್ಯಾಟ್ಸ್ಮನ್ಸ್ ಕೂಡ ಅಷ್ಟೇ ಫುಲ್ ಫ್ಲಾಪ್ ಅಂದ್ರೆ ಇಲ್ಲಿ ಫಿನ್ನಲ್ ಕೂಡ 0ಗೆ ಹೋಗಿ, ಅಜಿಂಕ್ಯ ರಾಯಣ್ಣ ಕೂಡ 0ಗೆ ಹೋಗಿ. ಅದಾದ್ಮೇಲೆ ಇಲ್ಲಿ ಅಂಗ್ರೀಶ್ ರಘುವಂಶಿ 19 ಬಾಲ್ ನ ವೇಸ್ಟ್ ಮಾಡಿ 10 ರನ್ ಅಷ್ಟೇ ಹೊಡೆದಿದ್ದಾರೆ. ಫುಲ್ ಕೊಲಾಪ್ಸ್ ಆಗ್ತಿದ್ದಾರೆ, ಏನಾಗಿದೆ ಏನೋ ಅನ್ನೋದು ಗೊತ್ತಾಗ್ತಿಲ್ಲ. ಅದಾದ್ಮೇಲೆ KKR ಈ ಸೀಸನ್ ಅಲ್ಲಿ ಕೇವಲ ಒಂದೇ ಒಂದು ಮ್ಯಾಚ್ ಅನ್ನ ಅಷ್ಟೇ ವಿನ್ ಆಗಿರೋದು. ಅದಾದ್ಮೇಲೆ ಈ ಕಡೆ LHC ಕೂಡ ಅಷ್ಟೇ ಕೇವಲ 2 ಮ್ಯಾಚ್ ಅನ್ನ ವಿನ್ ಆಗಿರೋದು. ಎರಡು ಒಂಥರ ವೀಕ್ ಟೀಮ್ ಅಂತ ಕೂಡ ಹೇಳ್ಬೋದು. ನೋಡೋಣ ಇವತ್ತು ಯಾವ ತರ ಪರ್ಫಾರ್ಮ್ ಮಾಡ್ತಾರ ಅಂತ. ಅದಾದ್ಮೇಲೆ ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ KKR ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ LHC ತರ ಸ್ವಲ್ಪ ಸ್ಟ್ರಾಂಗ್ ಆಗಿ ಕೂಡ ಕಾಣಿಸ್ತಿದೆ. ಈ ಕಡೆ ಕಾರ್ತಿಕ್ ತ್ಯಾಗಿ, ವೈಭವ್ ಅರೋರಾ, ಸುನಿಲ್ ನಾರಾಯಣ್, ವರುಣ್ ಚಕ್ರವರ್ತಿ, ರಮಣ್ ದೀಪ್ ಸಿಂಗ್ ಒಂದು ಒಳ್ಳೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ಇಲ್ಲಿ ಬ್ಯಾಟಿಂಗ್ ಅಲ್ಲಿ 2 ಟೀಮ್ ಕೂಡ ತುಂಬಾ ಫ್ಲಾಪ್ ಆಗ್ತಿದೆ. ನೋಡ್ಬೇಕು ಇವತ್ತು ಯಾವ ತರ ಕಂಬ್ಯಾಕ್ ಮಾಡ್ತಾರೆ ಬ್ಯಾಟಿಂಗ್ ಲೈನಪ್ ಅಲ್ಲಿ ಅಂತ. ಬ್ಯಾಟಿಂಗ್ ಅಲ್ಲಿ ಕಂಬ್ಯಾಕ್ ಮಾಡಿದ್ರು ಅದ್ರ ಒಂದು ಟೀಮ್ ಅಂದ್ರೆ ಪಕ್ಕ ಇವತ್ತು ಆ ಟೀಮ್ ಈಸಿ ವಿನ್ ಕೂಡ ಆಗ್ಬಿಡುತ್ತೆ. ಇನ್ನ ಫೈನಲ್ ಆಗಿ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ಪ್ಲೇಯರ್ ಸಖತ್ತಾಗಿ ಮಿಂಚ್ಬೋದು ಅಂತ ನನಗೆ ಅನಿಸಿದೆ ಅಂದ್ರೆ LHC ಕಡೆಯಿಂದ ನಿಕೋಲಾಸ್ ಪೂರನ್ ಒಂದು ಬಿಗ್ ಹಿಟ್ಟಿಂಗ್ ನೋಡಕ್ಕೆ ಸಿಗುತ್ತೆ ಅಂತ ಕೂಡ ಅನಿಸಿದೆ. ಅದಾದ್ಮೇಲೆ ರಿಷಬ್ ಪಂತ್ ಕೂಡ ತನ್ನ ಮ್ಯಾಚ್ ಅಲ್ಲಿ ಮಿಂಚ್ಬೋದು. ಲಾಸ್ಟ್ ಮ್ಯಾಚ್ ಫ್ಲಾಪ್ ಆಗಿರೋದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಕಂಬ್ಯಾಕ್ ಕೂಡ ಮಾಡ್ತಾರೆ. ಇನ್ನೇನು ಮಿಚಲ್ ಮಾರ್ಷ್ ಈಗಾಗಲೇ ಫಾರ್ಮ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಬ್ಯಾಟಿಂಗ್ ಅನ್ನ ಆಡ್ಕೊಡ್ಬೋದು. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಮೊಹಮ್ಮದ್ ಶಮಿಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳು ಅಂದ್ರೆ ಆಲ್ಮೋಸ್ಟ್ ಬೌಲರ್ಸ್ ಅಂತ ಯಾರ್ಯಾರಿದ್ದಾರೆ ಅವರಿಗೆ ಈ ಪಿಚ್ ಅಲ್ಲಿ ವಿಕೆಟ್ ಗಳು ಬೀಳೋ ಸಾಧ್ಯತೆ ಜಾಸ್ತಿ. ಹಾಗಾಗಿ ನೀವು ಬೌಲರ್ಸ್ ಮೇಲೆ ಆರಾಮಾಗಿ ಹೋಪನ ಇಟ್ಕೊಬಹುದು. ಮೊಹಮ್ಮದ್ ಶಮಿ, ಆವೇಶ್ ಖಾನ್, ಸಿದ್ಧಾರ್ಥ್ ಸ್ಪಿನ್ನರ್ ಕೂಡ ಆಗಿರೋದ್ರಿಂದ ಅವ್ರಿಗೆ ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳುತ್ತೆ. ಇನ್ನ LHC ಕಡೆ ಬಂದ್ವಿ ಅಂದ್ರೆ ಯಾವ ಪ್ಲೇಯರ್ ಮಿಂಚ್ಬೋದು ಅಂದ್ರೆ ಅಜಿಂಕ್ಯ ರಹಾನೆ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚ್ಬೋದು ಅಂತ ನನಗೆ ಅನಿಸ್ತದೆ. ಅದಾದ್ಮೇಲೆ ಕಡೆ ರಿಂಕು ಸಿಂಗ್ ನ ಸ್ಟಾಟ್ಸ್ ಕೂಡ LHC ಅಗೇನ್ಸ್ಟ್ ಚೆನ್ನಾಗಿರೋದ್ರಿಂದ ಅಂದ್ರೆ ಇದು ಹೋಮ್ ಗ್ರೌಂಡ್ ಮತ್ತೆ ಪಿಚ್ ರಿಪೋರ್ಟ್ ನೋಡಿದ್ವಿ ಅಂದ್ರೆ ಸ್ವಲ್ಪ ದೊಡ್ಡ ಪಿಚ್ ಕೂಡ ಆಗಿದೆ. ಬಟ್ ಇಲ್ಲಿ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ಆಡ್ಕೊಡ್ಬೋದು ರಿಂಕು ಸಿಂಗ್. ಅದಾದ್ಮೇಲೆ ಈ ಕಡೆ ಫಿನ್ನಲ್ ಕೂಡ ಅಷ್ಟೇ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚ್ಬೋದು ಅಂತ ಅನಿಸ್ತದೆ. ನೋಡೋಣ ಇವ್ರ 3 ಬ್ಯಾಟರ್ಸ್ ಗಳ ಮೇಲೆ ಇವತ್ತು ಹೋಪ್ ಬರ್ತದೆ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಸುನಿಲ್ ನಾರಾಯಣ್, ವರುಣ್ ಚಕ್ರವರ್ತಿ, ವೈಭವ್ ಅರೋರಾ. ಸೊ ಈ 3 ಜನಕ್ಕೆ ಇವತ್ತಿನ ಮ್ಯಾಚ್ ಅಲ್ಲಿ ಜಾಸ್ತಿ ವಿಕೆಟ್ಸ್ ಗಳು ಕೂಡ ಬೀಳ್ಬೋದು. ಇನ್ನ ಫೈನಲ್ ಆಗಿ ಮ್ಯಾಚ್ ಪ್ರೆಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ನನಗೆ LHC ಅವರು ವಿನ್ ಆಗ್ತಾರೆ ಅಂತ ಅನಿಸುತ್ತೆ. ಬಟ್ ಈ ಹೋಮ್ ಗ್ರೌಂಡ್ ಅಲ್ಲಿ ಅವರು ವಿನ್ ಆಗಿಲ್ಲ ಅನ್ಸುತ್ತೆ. ಲಾಸ್ಟ್ 5 ಮ್ಯಾಚಸ್ 6 ಮ್ಯಾಚಸ್ ಅನ್ನು ತೆಗೆದು ನೋಡಿದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅನ್ನ ವಿನ್ ಆಗ್ತಾರೆ ಅಂತ ನನಗೆ ಅನಿಸ್ತದೆ. ಸೊ ನೋಡೋಣ ಏನ್ ಆಗುತ್ತೆ ಅಂತ. ಇಲ್ಲಾಂದ್ರೆ ಗೋಯಂಕ ತೆಗೆದು ತಲೆಗೆ ರಪ್ಪನ ಕೊಡ್ತಾರೆ ರಿಷಬ್ ಪಂತ್ಗೆ. ಹಾಗಾಗಿ ವಿನ್ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸಂಜೆ ಮ್ಯಾಚ್ LHC ಹೊಡಿಬಹುದು. ಸೊ ನೋಡೋಣ ಏನಾಗುತ್ತೆ ಅಂತ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.